ದುಬಾರಿ ಸರ್ಕಾರ, ಕಾಂಗ್ರೆಸ್ ದುಬಾರಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡಕತ್ತದ. ಆದ್ರೆ ಇದು ಸತ್ಯ ಅಲ್ಲ. ಕಾಂಗ್ರೆಸ್ ದುಬಾರಿ ಸರ್ಕಾರ ಅಲ್ಲ. ಪಾಪ ಅವ್ರ ಏನ್ ಮಾಡಕತ್ತಾರ ಅಂತಂದ್ರೆ ಫ್ರೀ ಭಾಗ್ಯಗಳ ಮೂಲಕ ನಿಮ್ ಮನೆಗೆ ಏನ್ ಅಮೌಂಟ್ ಕೊಟ್ಟಾರಲ್ಲ ಅದನ್ನ ಇಂಡೈರೆಕ್ಟ್ಲಿ ವಾಪಸ್ ತಗೊಂಡ್ ಹೊಂಟಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಬೆಂಗಳೂರಲ್ಲಿ ನೀರಿನ ಬೆಲೆ ಏರ್ಸಾಕತ್ತಾರ, ಅದ್ರ ಜೊತೆ ಸ್ಟ್ಯಾಂಪ್ ಚಾರ್ಜ್ ಇತ್ತು, ಆ ಚಾರ್ಜ್ ಇತ್ತು, ಈ ಚಾರ್ಜ್ ಇತ್ತು. ದುಬಾರಿ ಆಗ್ಯದ ಸರ್ಕಾರ ಅಂತ ಹಾಕತ್ತಾರ, ತಪ್ಪದ. ಪಾಪ ಅವ್ರ ಬೆಲೆ ಏರಿಸ್ಬೇಕು ಅವ್ರು. ಯಾಕಂದ್ರ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ಲ ನಮ್ದು ಅಭಿವೃದ್ಧಿ ಕಾರ್ಯಗಳು ಏನೂ ಆಗಿಲ್ಲ. ಅಭಿವೃದ್ಧಿ ಕಾರ್ಯಗಳು ಅಂದ್ರೆ ಅರ್ಥ ಆಗತ್ತಿಲ್ಲ. ಈ ಅಭಿವೃದ್ಧಿ ಕಾರ್ಯಗಳು ಸರ್ಕಾರಕ್ಕಾಗಿಲ್ಲೋ ಅಥವಾ ಕರ್ನಾಟಕ ಜನತೆಗಾಗಿಲ್ಲೋ ಅಥವಾ ಈ ಎಂ ಎಲ್ ಎಗಳಿಗಾಗಿಲ್ಲೋ. ಪಾಪ ಈ ಎಂ ಎಲ್ ಎಗಳಿಗೆ ಅಭಿವೃದ್ಧಿ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಈಗ ಎಲೆಕ್ಷನ್ ಟೈಮ್ ನಮಗ 500,000 ರೂಪಾಯಿ ಕೊಡಾರ, ನಮಗ್ ಮಿಕ್ಸರ ಕುಕ್ಕರ ಕೊಡಾರ. ಈ ಸಲ ಮಿಕ್ಸರ್ ಬಂದ್ ನೆಕ್ಸ್ಟ್ ಇಯರ್ ಏನಾದ್ರೆ ಮತ್ತೆ ಹೊಸಾದ್ ಬರ್ಬೇಕು ನಮಗ್, ಅದನ್ನೆಲ್ಲ ಕೊಡೋದ್ ಪಾಪ ಅವ್ರ. ಅಭಿವೃದ್ಧಿ ಕೆಲಸಗಳು ಆಗ್ಬೇಕು, ಎಂ ಎಲ್ ಎಗಳು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ಅದ್ರ ಸಲುವಾಗಿ ಹಣದುಬ್ಬರ ಆಗ್ಬೇಕು, ಇದನ್ನ ಬೆಲೆ ಏರಿಕೆ ಆಗ್ಬೇಕು, ಇದು ಆಗಲೇಬೇಕು. ಆದ್ರ ಸರ್ಕಾರ ಏನ್ ಹೇಳಕತ್ತದ, ಬಿಜೆಪಿದವ್ರಿಗೆ ಯಾವ ನೈತಿಕ ಹಕ್ಕದ ನಮ್ಮನ್ನ ಪ್ರತಿಭಟನೆ ಮಾಡೋದು, ನಮ್ಮನ್ನ ಕೇಳುವಂತ ಹಕ್ಕು ಏನದ ಬಿಜೆಪಿದವ್ರಿಗೆ? ಹೌದು, ಬಿಜೆಪಿದವ್ರಿಗೆ ಹಕ್ಕಿಲ್ಲ. ಯಾಕಂದ್ರೆ ಅವ್ರದ್ದು 40% ಸರ್ಕಾರ ಇತ್ತು. ಅದೇ ಕಾರಣಕ್ಕನ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಗೆಲ್ಲಿಸಿ ಫ್ರೀ ಬಗೆಗಳಿಗೆ ಅಂಗಲಾಚಕತ್ತಾರ. ಯಾವಾಗ ಕೊಡ್ತಾರೆ ಅಂತ ದಂಡ ಹಚ್ಚಿದ್ರು. ಈಗ ಕೊಟ್ಟ ಮೇಲೆ ಹೇಳಕತ್ತಾರ ಸರ್ಕಾರಕ್ಕೆ ಹೊರೆ ಆಗ್ತದ ಅಂತ ಹೇಳಿ. ಇದ್ರ ಸರ್ಕಾರದೇನು ತಪ್ಪಿಲ್ಲ, ಪಾಪ ಜನತೆ ತಪ್ಪದ. ಏನು ಪಾಪ ಸರ್ಕಾರ ಏನ್ ಮಾಡಕತ್ತದ ಹೇಳ್ಬೋದಲ್ಲ ಜನತೆ, ನಿಮ್ಮಿಂದ ಪಾಪ ನಮ್ಮಿಂದ ಸರ್ಕಾರಕ್ಕೆ ಹೊರೆ ಆಗತ್ತದ, ಈ ಫ್ರೀ ಬಗೆಯನ್ನು ವಾಪಸ್ ತಗೊಂಡ್ಬಿಡ್ರಿ ಅಂತ ಹೇಳ್ಬೋದಲ್ಲ. ಇಲ್ಲ, ಮನ್ ಹೇಳಕ್ ರೆಡಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ಫ್ರೀ ರೊಕ್ಕನೂ ಬೇಕಾಗ್ಯದ, ಅದ್ರ ಜೊತೆ ಸರ್ಕಾರ ರೊಕ್ಕನೂ ಏರಿಸಬಾರ್ದು. ಇಲ್ಲ, ಸಿದ್ದರಾಮಯ್ಯ ಹೇಳೋದು ಕರೆಕ್ಟ್ ಅದ. ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದೊಳಗ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇತ್ತು, ಅದಕ್ಕೆ ಏರ್ಸಾಕತ್ತಾರ. ಈಗ ಹಾಲಿನ ಬೆಲೆನೂ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಮ್ಮಿ ಅದ, ಸೊ ಏರ್ಸೋನು. ಈಗ ನಾಳೆ ಬೇರೆ ರಾಜ್ಯದೊಳಗ ಯಾರೋ ಒಬ್ಬರು ಸಗಣಿ ತಿಂತಾರಂದ್ರ ನಮ್ಮ ರಾಜ್ಯದವರು ತಿನ್ಲಿ. ಈಗ ಅಲ್ಲೂ ಒಂದು ನಾಳೆ ಸರ್ಕಾರಗಳ ಬೇರೆ ರಾಜ್ಯದೊಳಗೆ ನಾವು ರೇಷನ್ದಾಗ ಅನ್ನ ಕೊಡೋದಿಲ್ಲಪ್ಪ, ಹೆಸಗಿ ಕೊಡ್ತೇವೆ ಅಂತ ಅನ್ಲಿ. ನಾವು ಸರ್ಕಾರ, ನಮ್ ಕರ್ನಾಟಕ ಸರ್ಕಾರ ರೇಷನ್ ಒಳಗೆ ಹೆಸಗಿ ಕೊಡ್ಲಿ, ಅವ್ನ ಮಂದಿ ಹೆಸಗಿ ತಿಂತಾರೆ. ಯಾಕಂದ್ರೆ ಬೇರೆ ರಾಜ್ಯ ತಿನ್ನಾಕತ್ತಾರ. ಇದು ಸಿದ್ದರಾಮಯ್ಯ ಲಾಜಿಕ್ ಏನಿದ. ಎಲ್ಲಾ ಕಡೆ ಏರ್ಸ್ಕೊಂತ ಹೋದ್ರೆ ಈಗ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿತು, ಅದ್ರ ಜೊತೆ ಅದ್ರ ರಿಲೇಟೆಡ್ ಎಲ್ಲಾನು ಏರ್ಕೊಂತ ಹೋಗ್ತದೆ, ಜನರಿಗೆ ಹೊರೆ ಆಗ್ತದ. ಇದೆಲ್ಲ ಕಡೆ ಇರೋ ಲಾಜಿಕ್ ಒಬ್ಬನು ಬಿಜೆಪಿ ಸರ್ಕಾರಕ್ಕೆ ಇದನ್ನ ಪ್ರತಿಭಟನೆ ಮಾಡುವಂತಹ ನೈತಿಕ ಬೆಲೆ ಇಲ್ಲ. ಯಾಕಂದ್ರೆ ಅವರು ಏರ್ಸಿದ್ರು. ಆದ್ರ ಬಿಜೆಪಿ ಸರ್ಕಾರದವ್ರು ಮಾಡಿದ್ದನ್ನ ನೀವು ಮಾಡಿದ್ರೆ ಏನ್ ಫರಕ್ ಬೀಳ್ತದ? ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿಗೂ ಏನ್ ವ್ಯತ್ಯಾಸ ಅದ? ಓಕೆ, ಸಿದ್ದರಾಮಯ್ಯ ಇದನ್ನೆಲ್ಲಾನು ಒಪ್ಕೊಂಡು ಸರ್ಕಾರದ ಅಭಿವೃದ್ಧಿ ಕೆಲಸ ಆಗ್ಬೇಕು, ಸರ್ಕಾರದ ಫಂಡ್ ಕಮ್ಮಿ ಅದ, ಫ್ರೀ ಭಾಗ್ಯಗಳನ್ನ ಕೊಡಕತ್ತಾರ, ಇದಕ್ಕೆ ಹಣದ ಅವಶ್ಯಕತೆ ಐತಿ, ಒಪ್ಕೊಂಡು ಓಕೆ. ಇದ್ದಾರ ಕಡೆ ಇಸ್ಕೊಂಡು ಇಲ್ದಾರು ಕೊಡ್ಲಿ, ಕೆಲವೊಂದ್ ಕಡೆ ಚಲೋ ಆಗ್ಲಿ, ಸರ್ಕಾರ ಚಲೋ ತಮ್ಮಿ ನಡೀಲಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಲಾಜಿಕ್ ಏನ್ ಅರ್ಥ ಆಗತ್ತಿಲ್ಲ ಅಂತಂದ್ರ, ಈಗೇನ ಹಾಲಿನ ಉತ್ಪನ್ನ ಹೆಚ್ಚಾಗ್ಯದ ಅಂತ ಅದಕ್ಕೆ ಏನ್ ಮಾಡಕತ್ತಾರ, 1,000 ml ಹಾಲಿನ ಪ್ಯಾಕೆಟ್ ಇತ್ತು, ಅದಕ್ಕೆ 1,050 ml ಜಾಸ್ತಿ ಕೊಟ್ಟು ಆ ಜಾಸ್ತಿ ಹಾಲಿಗೆ 2 ರೂಪಾಯಿ ಇಸ್ಕೊಂಡ್ ಹೊಂಟಾರ. ಅರೆ, ಸಪ್ಲೈ ಡಿಮ್ಯಾಂಡ್ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಇರುವಂತಹ ಒಬ್ಬ ವ್ಯಕ್ತಿ ಹಿಂದೆ ಯಾವ ಡಿಸಿಷನ್ ತಗೋದಿಲ್ಲ. ಸರ್ಕಾರಕ್ಕೆ ಯಾರಿಗೆ ಸಲಹೆ ಕೊಡಕತ್ತಾರ ಅದು ಗೊತ್ತಿಲ್ಲ. ಈಗ ನಮ್ಮ ಬೆಲೆ ಏರಿಕೆ ಅಲ್ಲ, KMF ಅಂತ ಹೇಳಿದ್ರ KMF ಸರ್ಕಾರಕ್ಕೂ ಯಾವ್ದು ಸಂಬಂಧ ಇಲ್ಲೇನ? ಸರ್ಕಾರ KMF ಯಾವುದೇ ಆಡಳಿತದೊಳಗೂ ತಲೆ ತೋರೋದಿಲ್ಲೇನ? ತೋರ್ತದ. ಸರ್ಕಾರ ಇದಕ್ಕೆಲ್ಲಾಕು ಹೊಣೆ ಅದ. ಆದ್ರೆ ಏನ್ ಹೇಳಕತ್ತಾರ, ನಾವ್ ಎಲ್ಲಿ ಬೆಲೆ ಏರಿಸಿದೇವಿ, ಜಸ್ಟ್ 2 ರೂಪಾಯಿ ಜಾಸ್ತಿ ಮಾಡಿದೇವಿ, ಅದ್ರ ಜೊತೆ ಹಾಲು ಜಾಸ್ತಿ ಕೊಡಾಕತ್ತೇವಿ. ಅರೆ, ಸಪ್ಲೈ ಡಿಮ್ಯಾಂಡ್ ಬಗ್ಗೆ ನಾಲೆಜ್ ಬೇಕಲ್ಲ. ಸ್ವಲ್ಪ ಈಗ ನಮ್ಗೆ ಜಾಸ್ತಿ ಪ್ರೊಡಕ್ಷನ್ ಆಗ್ಯದ ಅಂದ್ರ ಅದನ್ನ ನಿಭಾಯಿಸುವಂತಹ ಸಾಮರ್ಥ್ಯ ನಮ್ ಕಡೆ ಇಲ್ಲ ಅಂತ KMF ಮೇಲೆ ಸಾಮರ್ಥ್ಯಕ್ಕೆ ಒಂದು ಪ್ರಶ್ನೆ ಬೀಳ್ತದ. ಇಷ್ಟ ಹಾಲು ಉತ್ಪನ್ನ ಆಗಾಕತ್ತದ, ಅದನ್ನ ಹೆಂಗ್ ಹೊರ ರಾಜ್ಯಕ್ಕೆ ದಾಟಿಸ್ಬೇಕು, ಅದ್ರ ಹಾಲಿನ ಉತ್ಪನ್ನಗಳನ್ನ ರೆಡಿ ಮಾಡಿ ಅದ್ರ ಜೊತೆ ಹೆಂಗ್ ಪ್ರಾಫಿಟೇಬಲ್ ನಾವು ಆಗ್ಬೇಕು ಅನ್ನೋ ಒಂದು ವಿಚಾರ ಸರ್ಕಾರದ ಕಡೆ ಇಲ್ಲ, ಒಂದ್ ಸಂಸ್ಥೆ ಕಡೆ ಇಲ್ಲ ಅಂತಂದ್ರ ಆ ಸರ್ಕಾರದ ಸಂಸ್ಥೆ ಯಾರು ನಡ್ಸಾಕತ್ತಾರಲ್ಲ ಅವ್ರ ಮೇಲೆ ದೊಡ್ಡ ಕ್ವಶನ್ ಬರ್ತದೆ. ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಬೇಕಾಗ್ತದೆ. ಅದ್ರ ಒಂದು ಲಾಜಿಕ್ ಅದ, ಉತ್ಪನ್ನ ಹೆಚ್ಚಾಗ್ಯದ ಅಂತ ಹೇಳಿ ಇರೋ ಎಕ್ಸಿಸ್ಟಿಂಗ್ ಕಸ್ಟಮರ್ ಗಳನ್ನ ಜಾಸ್ತಿ ಹಾಲು ಕೊಟ್ಟು ಜಾಸ್ತಿ ರೊಕ್ಕ ತಗೋದ್ರ ಏನ್ ಲಾಜಿಕ್ ಅದ? ಲಾಸ್ಟ್ ಏನೋ ಎಲ್ಲ ನೋಡಿದ್ವಿ, ಅಮೂಲ್ ಬ್ರ್ಯಾಂಡ್ ಬೇಡ ಅಂತ ಪ್ರತಿಭಟನೆ ಮಾಡಿದಂತಹ ವ್ಯಕ್ತಿಗಳು ಇವತ್ತ ಮಂತ್ರಿಗಿರಿ ಸ್ಥಾನಗಳು ಕುಂತಾರಲ್ಲ, ಅವ್ರ ಕಡೆ ತಾಕತ್ತಿಲ್ಲನ ನಮಗ್ ಅಮೂಲ್ ಬೇಡ, ನಮಗ್ ಬೇರೆ ರಾಜ್ಯದ ಬ್ರ್ಯಾಂಡ್ಗಳು ಬೇಡ, ನಮ್ಮ ರಾಜ್ಯದ ರೈತರ ಹಾಲನ್ನ ನಾವು ಕೊಡ್ತೀವಿ ಅಂತೇಳಿ ಬೇರೆ ರಾಜ್ಯದ ಬ್ರ್ಯಾಂಡ್ಗಳನ್ನ ನಿರ್ಬಂಧ ಹೇರಿ ಒಂದು ಲಿಮಿಟ್ ಹಾಕಿ ನಮ್ಮಲ್ಲಿ ಏನ್ ಹೆಚ್ಚುವರಿಯಾಗಿ ಉತ್ಪನ್ನ ಆಗ್ಬೇಕಂತ ಹಾಲನ್ನ ಜಾಸ್ತಿ ಕಸ್ಟಮರ್ ಕೊಡಕ್ ಬರಾಕತ್ತಿಲ್ಲೇನ? ಬರೋದಿಲ್ಲ. ಅವ್ರಿಗೆ ಈ ಕಡೆ ಆಗೋದಿಲ್ಲ. ಯಾವಾಗ ವಿರೋಧ ಪಕ್ಷದಾಗ ಇರ್ತಾರ ಅವಾಗ ಪ್ರತಿಭಟನೆ ಮಾಡೋದು ಬಾಳ ಈಜಿ ಅದ. ಆದ್ರೆ ಯಾವಾಗ ಆಡಳಿತ ಪಕ್ಷದಾಗ ಹೋಗ್ತಾರ ಅವಾಗ ಎಲ್ಲಾರು ಈಕ್ವಲ್ ಆಗಿ ಬಿಡ್ತಾರ. ನೀವೇನ್ ಮಾಡಿದಿರಿ ಅದನ್ನ ನಾವು ಮಾಡ್ತೀವಿ, ನಾವೇನ್ ಮಾಡ್ತೀವಿ ಅದನ್ನ ನೀವು ಮಾಡ್ರಿ, ಜನರ ಏನ್ ಮಾಡೋನು ಮೂಗಿಗೆ ತುಪ್ಪ ಸವರೋನು ತಿನ್ರಿ ಅಂತ ಹೇಳೋನು, ಅದನ್ನ ಆಟಾನ ನೋಡ್ಕೊಂಡ್ ಕೊಂಡೋನು ಅನ್ನೋ ಒಂದ್ ಆಡಳಿತ ಎಲ್ಲಾರು ಮಾಡಕತ್ತಾರ. ಬಿಜೆಪಿ ಮಾಡಿತ್ತು, ಕಾಂಗ್ರೆಸ್ ಮಾಡಕತ್ತಾರ. ಆದ್ರ ಇವ್ರ ಲಾಜಿಕ್ ಯಾವ ಟೈಪ್ ಅದ ಅಂದ್ರ ನಮಗ್ ಅರ್ಥ ಆಗತ್ತಿಲ್ಲ. ಸಪ್ಲೈ ಡಿಮ್ಯಾಂಡ್ ಅಂದ್ರೆ ನಮ್ಗೆ ಏನೂ ಅರ್ಥ ಆಗತ್ತಿಲ್ಲ, ಬಿಡೋನು. ಏನಾಗ್ತದ, ಒಂದ್ ಸಿಂಪಲ್ ಲಾಜಿಕ್. ಈಗ ನಾವು ನಾಳೆ ಒಂದು ಚಾದ ಅಂಗಡಿ ಹೋಗ್ತೀವಿ, ಚಾದ ಬೆಲೆ 10 ರೂಪಾಯಿ ಇತ್ತು, ನಾಳೆ 12 ರೂಪಾಯಿ ಆಗ್ತದ. ನಾವ್ ಹೋಗಿ ಇಲ್ಲ 10 ರೂಪಾಯಿ ಇತ್ತಲ್ಲ ಅಂತೀರ, ಇಲ್ಲ ಹಾಲಿನ ಚಾದ ಬೆಲೆ ಅಷ್ಟ ಅದ, ಆದ್ರೆ ಏನ್ ಮಾಡಿದೀವಿ ಅಂತಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿದೀವಿ, ಆ ಎಕ್ಸ್ಟ್ರಾ ಚಾದ ರೊಕ್ಕನ ಕೇಳಾಕತ್ತೀವಿ.
ನಾವ್ ಹೋಟೆಲ್ ಹೋಗ್ತೀವಿ, ನಾಳೆ ದೋಸಾ ತಿನ್ಬೇಕಂತೀವಿ, ದೋಸಾದ್ 80 ರೂಪಾಯಿ, ನಾಳೆ 100 ರೂಪಾಯಿ ಕೊಡಂತಾರ. ಅವಾಗ ಏನಾಗ್ತದ, ನಾವ್ 100 ರೂಪಾಯಿ ಬೇಡ ಅಂತಂದ್ರ, ಇಲ್ಲ ನಾವ್ ದೋಸಾ ಸೈಜ್ ಹೆಚ್ಚ್ ಮಾಡಿದೇವಿ, ನೀವು ಹೆಚ್ಚು ರೊಕ್ಕ ಕೊಡ್ಬೇಕಂತ ಹೇಳ್ತಾರ. ಇದೇ ತರ ನಾವ್ ಒಂದ್ ಇಡ್ಲಿ ವಡ ತಿನ್ನಕ್ ಹೋದ್ರು ನಾವ್ ಒಂದ್ ಇಡ್ಲಿ ಜಾಸ್ತಿ ಕೊಡ್ತೇವೆ, ಬಿಕಾಸ್ ನಾವೇನ್ ಮಾಡಿದೀವಿ, ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಟ್ಟದ, ಬೈ ಚಾನ್ಸ್ ನಾವ್ ಏನೋ ಮಾಡಿದ್ವಿ, ಜಾಸ್ತಿ ಮಾಡಿಬಿಟ್ಟಿವಿ, ಅದಕ್ಕೆ ನೀವು ಜಾಸ್ತಿ ತಿನ್ನಬೇಕಾ ಅಂತ. ಹಿಂಗ ಕಸ್ಟಮರ್ ಹೊರೆ ಹಾಕಿದ್ರ ಕಸ್ಟಮರ್ ಲಾಜಿಕಲಿ ಏನ್ ಮಾಡ್ತಾರ ಅಂತಂದ್ರೆ ಬೇರೆ ಹೋಟೆಲ್ ಹೋಗ್ತಾರ. ಸಿಮಿಲರ್ಲಿ ಈಗ ಏನಾಗ್ತದ ಅಂತಂದ್ರೆ ನಂದಿನಿ ಹಾಲಿನ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಏನ್ ಮಾಡ್ತಾರೆ ಕಸ್ಟಮರ್ಸ್, ಆಟೋಮೆಟಿಕ್ಲಿ ಬೇರೆ ಕಡೆ ಹೋಗ್ತಾರೆ. ಓಕೆ, ಒಪ್ಕೊಳ್ಳೋಣ, ಬೇರೆ ಬೇರೆ ಬ್ರ್ಯಾಂಡ್ ಗಳಿಗೆ ಬೇರೆ ರಾಜ್ಯದ ಹಾಲಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದೊಳಗ ಹಾಲಿನ ಬೆಲೆ ಕಡಿಮೆ ಅದ. ಆದ್ರ ಅದ್ರ ಜೊತೆ ಅದ್ರದ ಪ್ರೊಡಕ್ಷನ್ ಏನದ, ಅದ್ರ ಜೊತೆ ಕ್ವಾಲಿಟಿ ಏನ್ ಕೊಡ್ತಾರ, ಅದ್ರ ಟ್ರಾನ್ಸ್ಪೋರ್ಟೇಶನ್ ಏನದ, ಇದನ್ನೆಲ್ಲಾನು ವಿಚಾರ ಮಾಡ್ಬೇಕಲ್ಲ. ಓಕೆ, ಒಪ್ಕೊಳ್ಳೋಣ, ಒಂದ್ ಕಡೆ ಹಾಲಿನ ರೇಟ್ ಹೆಚ್ಚ್ ಆಗಿರೋದ್ರಿಂದ ಏನು ಹೊಡೆದು ಬೆಳೆಯೋದಿಲ್ಲ ಅಂತ ಮಾತಾಡಿದ್ರೆ, ಹಾಲಿನ ಉತ್ಪನ್ನಗಳಾದ ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರ್ ಇತರ ಬೆಲೆನೂ ಹೆಚ್ಚಾಗ್ತದ. ಆಟೋಮೆಟಿಕ್ಲಿ ಇತರ ಬೆಲೆ ಹೆಚ್ಚಾಯ್ತು ಅಂತಂದ್ರೆ ಈ ರಾ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡಕಂತ ಪದಾರ್ಥಗಳ ಬೆಲೆ ಹೆಚ್ಚಾಗ್ತದ. ಆಬ್ವಿಯಸ್ಲಿ ಏನಾಗ್ತದ ಅಂತಂದ್ರೆ ಓವರ್ ಆಲ್ ಎಲ್ಲಾನು ಹೆಚ್ಚಾಗ್ಬಿಡ್ತದ. ಓಕೆ, ಒಪ್ಕೊಳ್ಳೋಣ, ಏನು ಹಾಲಿನ ಉತ್ಪನ್ನ ಜಾಸ್ತಿ ಆಗೈತಿ, ಇದೇ ಎಕ್ಸಿಸ್ಟಿಂಗ್ ಕಸ್ಟಮರ್ ಕೊಡಾಕತ್ತಾರೆ ಅಂತ ಇಟ್ಕೊಳ್ಳೋಣ. ಬೈ ಚಾನ್ಸ್ ನಾಳೆ ಏನಾದ್ರು ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂತಂದ್ರ ಅವಾಗ ಏನ್ ಮಾಡ್ತೇರಿ, ಈಗ ಏನ್ ಹೇಳಾಕತ್ತೀರಿ, ಹಾಲಿನ ಉತ್ಪನ್ನ ಜಾಸ್ತಿ ಆಗ್ಯದ, ಅದಕ್ಕೆ ಬೆಲೆ ಏರ್ಸಾಕತ್ತೀವಿ. ಇದನ್ನ ಏನ್ ಹೇಳ್ತೀರಿ ಅಂತಂದ್ರ ಹಾಲಿನ ಉತ್ಪನ್ನ ಕಡಿಮೆ ಆಗ್ಯದ, ಡಿಮ್ಯಾಂಡ್ ಜಾಸ್ತಿ ಅದ, ಸೊ ಇದನ್ನ ತಲೆದೂಗಿಸ್ಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಹಾಲಿನ ದರ ಏರಿಸ್ಬೇಕಂತೀರಿ. ಸೊ ಅವಾಗೂ ಹಾಲಿನ ದರ ಏರಿಸ್ತೀರಿ, ಈಗೂ ಹಾಲಿನ ದರ ಏರಿಸಿರಿ ಅಂತಂದ್ರ ಕಸ್ಟಮರ್ ಏನ್ ಮಾಡೋದ, ಆಬ್ವಿಯಸ್ಲಿ ಕಸ್ಟಮರ್ ವಿಲ್ ಸ್ವಿಚ್ ಟು ಅನದರ್ ಬ್ರ್ಯಾಂಡ್. ಸೊ ಹಂಗೇನಾದ್ರು ಆಯ್ತು ಅಂತಂದ್ರ ಕರ್ನಾಟಕದ ರೈತರು ಹಾಗೂ ಕರ್ನಾಟಕದ KMF ಏನದ ಇದ್ರ ಇಂಡೈರೆಕ್ಟ್ಲಿ ಕೊಲೆ ಆಗೋದಂತೂ ಖಂಡಿತ. ಸರ್ಕಾರ ಈ ಫ್ರೀ ಬಗೆಗಳಿಗೆ ಹಣ ಹೊಂದಿಸುವ ಬರದೊಳಗೆ ಏನ್ ಮಾಡಕತ್ತದ ಅಂದ್ರೆ ಯಾವ ಟೈಪ್ ಡಿಸಿಷನ್ ತಗೋತೇನೆ ಅನ್ನೋದು ಒಂದು ಕ್ಲಾರಿಟಿ ಇಲ್ಲ. ಅವ್ರನ್ನ ಕೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಲಾಸ್ಟ್ಗೆ ಏನಾಗ್ತದ, ಬಿಜೆಪಿ ಸರ್ಕಾರ ಬೇಡ ಅಂತ ಅನ್ಕೊಂಡು ಕಾಂಗ್ರೆಸ್ ಜನ ವೋಟ್ ಹಾಕಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಇದನ್ ಮಾಡಿದ್ರೆ ನಾಳೆ ಬಿಜೆಪಿ ಹೋಗ್ತಾರೆ, ಮತ್ತೆ ಬಿಜೆಪಿ ಅದನ್ನ ಮಾಡ್ತಾರೆ, ಮತ್ತೆ ಕಾಂಗ್ರೆಸ್ ಬರ್ತಾರೆ. ಈ ಸ್ವಿಚ್ ಏನ್ ಹಿಂಗ ಹಾಕೊಂತ ಹೋದ್ರ ಜನಸಾಮಾನ್ಯರಿಗೆ ಲಾಭ ಏನದ, ಜನಸಾಮಾನ್ಯರು ಬದುಕಬೇಕು ಅಂತಂದ್ರ ಅವ್ರಿಗೆ ಬೇಕಾದಂತಹ ಸ್ಕೀಮ್ಗಳು ಬರಬೇಕು. ಈ ಫ್ರೀ ಭಾಗ್ಯಗಳಿಗೆ ನಮ್ಗೆ ಹಣ ಹೊಂದಕ್ ಆಗಾಕತ್ತಿಲ್ಲ ಅಂದ್ರೆ ಹಾನೆಸ್ಟ್ ಆಗಿ ಹೇಳಿ ನಮ್ಗೇನ್ ಮಾಡಕ್ ಆಗಾಕತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಎಕ್ಸಿಟ್ ಆಗಿ ಹೊಸದೇನ್ರಿ ವಿಚಾರ ಮಾಡ್ಬೋದು. ಜನರಿಗೂ ಬೇಡ ಆಗ್ಯದ, ಯಾರಿಗ್ ಬೇಡ ಆಗ್ಯದ ಅವ್ರು ಬಿಡ್ರಿ, ಯಾರಿಗ್ ಬೇಕಾದ ಅವ್ರು ತಗೋರಿ. ಇದಕ್ಕೆ ಏನೋ ಒಂದು ಕನ್ಕ್ಲೂಷನ್ ಕೊಡೋಣ ಅಂತ ಸರ್ಕಾರ ಏನಾದ್ರು ವಿಚಾರ ಮಾಡಿದ್ರೆ ಬದುಕ್ತದ. ಇಲ್ಲಾಂದ್ರೆ ಏನಾಗ್ತದ ಅಂತಂದ್ರೆ ಸರ್ಕಾರ 5 ವರ್ಷ ಆಡಳಿತ ನಡೆಸಲೇಬೇಕು, ಯಾಕಂದ್ರೆ ಮೆಜಾರಿಟಿ ಅದ. ಆದ್ರೆ ಈ 5 ವರ್ಷದ ದುರಾಡಳಿತ ಏನಾದ್ರು ಆಯ್ತು ಅಂತಂದ್ರ ಲೈಫ್ ಲಾಂಗ್ ಕಾಂಗ್ರೆಸ್ ಹೊಡೆದ್ ಬೀಳುವಂತ ಗ್ಯಾರಂಟಿ ಅದ. ನಿಮ್ ಅನಿಸಿಕೆ ಏನದ, ಕಾಂಗ್ರೆಸ್ ಸರ್ಕಾರ ಈ ಬೆಲೆ ಏರಿಕೆಗಳನ್ನ ಏನ್ ಸಮರ್ಥನೆ ಮಾಡ್ಕೋಕತ್ತಾರ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕಮೆಂಟ್